ಫಸ್ಟ್ 2 to 3 years ಅಲ್ಲಿ ವಿ ಹ್ಯಾವ್ ಟು ವೆರಿ ಕಾಶಿಯಸ್. ಅದಕ್ಕೆ ಆದಷ್ಟು ಕಡಿಮೆ ಇನ್ಫೆಕ್ಷನ್ ಆಗೋ ಥರ, ಮತ್ತು ಅವ್ರಿಗೆ ಮೆಂಟಲ್ ಸ್ಟಿಮ್ಯುಲೇಷನ್ಸು ಅವ್ರಿಗೆಲ್ಲ ಹೇಳ್ಕೊಡೋದು, ಪಾಠ ಹೇಳ್ಕೊಡೋದು, ಒಳ್ಳೆ ಬುದ್ಧಿ ಹೇಳ್ಕೊಡೋದು, ಮೊಬೈಲು ಟಿವಿ ಅದೆಲ್ಲ ಅವಾಯ್ಡ್ ಮಾಡೋದು, ಇವೆಲ್ಲ ತುಂಬ ಇಟ್ ಈಸ್ ಅ ಫಾಸ್ಟ್ ಗ್ರೋಯಿಂಗ್. ನೀವು ಹೇಳೋ ಪ್ರಕಾರ ಮಗು ಜ್ವರ ಬಂದರೆ ಸ್ಕೂಲ್ ಕಳಿಸದೇ ಇರೋದು ಒಳ್ಳೇದು. ಅದರ್ವೈಸ್ ರ್ಯಾಂಡಮ್ ಆಗಿ ಎಲ್ಲರಿಗೂ ನ್ಯೂಟ್ರಿಯೆಂಟ್ಸ್ ಕೊಡೋದು ಅವಶ್ಯಕತೆ ಏನು ಬರಲ್ಲ. ಮಕ್ಕಳಿಗೆ ಹುಟ್ಟಿದಾಗಿಂದ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಗುತ್ತೆ. ಮಕ್ಕಳಿಗೆ ಸುಮಾರು ವ್ಯಾಕ್ಸಿನೇಷನ್ ಕೊಡ್ತೀವಿ. ವ್ಯಾಕ್ಸಿನೇಷನ್ ಬುಕ್ ಅಂತ ಇಟ್ಕೊಂಡಿದ್ದೀವಿ. ಆ ವ್ಯಾಕ್ಸಿನೇಷನ್ ಯಾವ್ಯಾವ ವ್ಯಾಕ್ಸಿನೇಷನ್ ಯಾವಾಗ ಕೊಡಬೇಕು ಅನ್ನೋದ್ರ ನಾವು ಮಗು ಹುಟ್ಟಿದ ತಕ್ಷಣ ಫಸ್ಟ್ 24 to 48 hours ಅಲ್ಲಿ ಬೇಸಿಕ್ ಪ್ರೈಮರಿ ವ್ಯಾಕ್ಸಿನೇಷನ್ಸ್ ಅಂದರೆ ಪೋಲಿಯೋ ಡ್ರಾಪ್ಸ್ ಕೊಡ್ತೀವಿ, ಹೆಪಟೈಟಿಸ್ ಬಿ ಅದು ಜಾಂಡಿಸ್ಗೆ, ಮತ್ತೆ BCG ವ್ಯಾಕ್ಸಿನೇಷನ್ ಅಂತ ಕೊಡ್ತೀವಿ. ಇದು 3 ನಾವು ಹಾಸ್ಪಿಟಲಲ್ಲೇ ಕೊಡ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ವ್ಯಾಕ್ಸಿನೇಷನ್ಸ್ ಬರೋದು 6 weeksಗೆ, ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1.5 monthಗೆ. ಇಲ್ಲಿ DPT ಅಂತ ಬರುತ್ತೆ, ಡಿಪ್ತೀರಿಯಾ, ಪರ್ಟೂಸಿಸ್, ಟೆಟನಸ್, ಹಿಬ್ ಅಂದರೆ ರೋಟಾ ವೈರಸ್ ವ್ಯಾಕ್ಸಿನೇಷನ್, ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನ್, ಆಮೇಲೆ ನ್ಯೂಮೋಕಾಕಲ್ ವ್ಯಾಕ್ಸಿನೇಷನ್ ಅಂತ ಇರುತ್ತೆ. ಈ ವ್ಯಾಕ್ಸಿನ್ಸು 1.5 month, 2.5 months, 3.5 months ಅಲ್ಲಿ ಕೊಡ್ತೀವಿ ನಾವು. ಸೊ DPT, ಟೆಟನಸ್, ಡಿಪ್ತೀರಿಯಾ, ಪರ್ಟೂಸಿಸ್, ನ್ಯೂಮೋಕಾಕಲ್ ವ್ಯಾಕ್ಸಿನೇಷನ್, ರೋಟಾ ವೈರಸ್ ವ್ಯಾಕ್ಸಿನೇಷನ್, ಪೋಲಿಯೋ ಇಂಜೆಕ್ಷನ್ಸು ಇದಿಷ್ಟು ಕೊಡ್ತಾ ಬರ್ತೀವಿ. ಇದಾದಮೇಲೆ ನೆಕ್ಸ್ಟು ಆಪ್ಷನಲ್ ವ್ಯಾಕ್ಸಿನ್ಸ್ ಇದು ಇರ್ತವೆ. ಎಕ್ಸಾಂಪಲ್ ಫ್ಲೂ ವ್ಯಾಕ್ಸಿನ್, ಈಗೆಲ್ಲ ತುಂಬ ಫ್ಲೂ ಇದೆ ಕಮ್ಯುನಿಟಿಲಿ, ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅಂತ ಕೊಡ್ತೀವಿ, ಟೈಫಾಯ್ಡ್ ವ್ಯಾಕ್ಸಿನ್ ಕೊಡ್ತೀವಿ. ಅದಾದಮೇಲೆ MMR ಅಂತ ಕೊಡ್ತೀವಿ, ಮೀಸಲ್ಸ್, ಮಮ್ಸ್, ರುಬೆಲ್ಲಾ ಅಂತ ರ್ಯಾಶ್ ಎಲ್ಲ ಬರುತ್ತೆ ಅದಕ್ಕೆ. ಅದಾದಮೇಲೆ ಹೆಪಟೈಟಿಸ್ ಎ ವ್ಯಾಕ್ಸಿನ್ ಬರುತ್ತೆ. ಚಿಕನ್ ಪಾಕ್ಸ್ ಗೊತ್ತು ನಿಮಗೆ, ಚಿಕನ್ ಪಾಕ್ಸ್ ವ್ಯಾರಿಸೆಲ್ಲಾ ವ್ಯಾಕ್ಸಿನ್ ಅಂತ ಕೊಡ್ತೀವಿ. ತಿರ್ಗಾ ನಮಗೆ ಸ್ವಲ್ಪ ಬೂಸ್ಟರ್ ಡೋಸಸ್ವೇ ಬರುತ್ತೆ ನಾವು ಮುಂಚೆ ಕೊಟ್ಟಿರೋದು. ಆಮೇಲೆ ನಿಗೋಕಾಕಲ್ ವ್ಯಾಕ್ಸಿನೇಷನ್ ಅಂತ ಈಗ ಕೊಡ್ತಾ ಇದ್ದಾರೆ, ಅದೊಂದು ಕೊಡ್ತೀವಿ. ದಿಸ್ ಆರ್ ದ ಕಾಮನ್ ವ್ಯಾಕ್ಸಿನೇಷನ್ಸ್ ವಿ ಯೂಸ್. ಇಷ್ಟೇ ಕೊಡೋದು ನಾವು. ಇದಾದಮೇಲೆ ನೆಕ್ಸ್ಟ್ ಇದೇ ವ್ಯಾಕ್ಸಿನ್ಸು ಬೂಸ್ಟರ್ ಡೋಸಲ್ಲಿ 5 years ಅಲ್ಲಿ ಒಂದ್ಸಲಿ ಬರ್ತಾರೆ. ತಿರ್ಗಾ 10 years ಅಲ್ಲಿ ನಮಗೆ TPT ಬೂಸ್ಟರ್ ಬರುತ್ತೆ, 15 years ಅಲ್ಲಿ ಬರುತ್ತೆ. ದಿಸ್ ಆರ್ ದ ವ್ಯಾಕ್ಸಿನ್ಸ್ ವಿ ಗಿವ್. ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಬೇರೆ ಬೇರೆ ವ್ಯಾಕ್ಸಿನ್ಸ್ಗಳಿದಾವೆ. ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಯಾವುದೂ ಇಲ್ಲ, ಎಲ್ಲ ಸೇಮ್ ವ್ಯಾಕ್ಸಿನ್ಸ್. ಬಟ್ ಒಂದು HPV ವ್ಯಾಕ್ಸಿನೇಷನ್ ಅಂತ ಇರುತ್ತೆ, ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್, ಅದು ಮಾತ್ರ ನಾವು ಹೆಣ್ಮಕ್ಳಿಗೆ ತುಂಬ ಕೊಡ್ತೀವಿ. ಇತ್ತೀಚೆಗೆ ಗಂಡು ಮಕ್ಳಿಗೂ ಕೊಡೋದು ಅಂತ ಬಂದಿದೆ, ಬಿಕಾಸ್ ಆಫ್ ಸೇಮ್ ಅವ್ರಿಗೂ ಪ್ರೊಟೆಕ್ಷನ್ ಬರುತ್ತೆ ಅಂತ. ಬಟ್ ಕಾಮನ್ ಆಗಿ ನಾವು ಅದನ್ನ ಹೆಣ್ಮಕ್ಳಿಗೆ ಜಾಸ್ತಿ ಕೊಡ್ತಾ ಇದೀವಿ ಈಗ ಇತ್ತೀಚೆಗೆ. ಅಂದರೆ ಮಕ್ಕಳು ಮೇಜರ್ ವ್ಯಾಕ್ಸಿನೇಷನ್ 2 ವರ್ಷದೊಳಗೆ ಮುಗಿದೋಗುತ್ತೆ. ಮೋಸ್ಟ್ ಆಫ್ ದ ವ್ಯಾಕ್ಸಿನೇಷನ್ 2 ವರ್ಷದೊಳಗಡೆ ಮುಗಿಯುತ್ತೆ. ಅದಾದಮೇಲೆ ಬೂಸ್ಟರ್ ಡೋಸಸ್ ಅಷ್ಟೇ ಇರುತ್ತೆ. ಡಾಕ್ಟರ್, ಈಗ ನೆಕ್ಸ್ಟ್ ಬಂದು ಮಗು ಈಗ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದೀವಿ, ಮಗು ಎದೆ ಹಾಲು ಜೊತೆಗೆ ಬೇರೆ ಆಹಾರ ದಿನಕ್ಕೆ ಸ್ಟಾರ್ಟ್ ಆಗ್ತಿದೆ. ಮಗು 1 ವರ್ಷ ಸ್ಕೂಲ್ ಸೇರ್ಲಿಕ್ಕೆ ಮುಂಚೆ 1 ವರ್ಷದಿಂದ 3 ವರ್ಷದೊಳಗೆ ಪೇರೆಂಟ್ಸ್ ಅಥವಾ ಮನೆಯಲ್ಲಿಯವರು ಯಾವ್ದು ಮುಂಜಾಗ್ರತೆ ವಹಿಸ್ಕೋಬೇಕು? ಜನರಲ್ ಆಗಿ ನಿಮ್ಮಲ್ಲಿ ಬಂದಿರುವಂಥ ಪೇಷಂಟ್ ಮಕ್ಕಳು ಯಾವ ಕಾರಣಕ್ಕೆ ಬರ್ತಾರೆ ಇಲ್ಲಿಗೆ? ಓಕೆ, ಮೋಸ್ಟ್ ಆಫ್ ದ ಟೈಮ್ ಈಗ ಸರ್ ಹೇಳಿದಾಗೆ 1 ವರ್ಷದಿಂದ 3 years ಅಂತ ಅಂದರೆ, ಸೊ ಪ್ರೀ ಸ್ಕೂಲ್ ಏಜ್ ಎಕ್ಸಾಂಪಲ್, ಪ್ರೀ ಸ್ಕೂಲ್ ಏಜ್ ಮಕ್ಕಳಿಗೆ ಸ್ವಲ್ಪ ಇನ್ಫೆಕ್ಷನ್ಸ್, ವೈರಲ್ ಇನ್ಫೆಕ್ಷನ್ಸ್ ಎಲ್ಲ ತುಂಬ ಕಾಮನ್ ಆಗಿರುತ್ತೆ. ಎಲ್ಲ ಹೊರಗಡೆ ಓಡಾಡ್ತಾ ಇರ್ತಾರೆ, ಹೊರಗಡೆ ಹೋದಾಗ ಅವ್ರಿಗೆ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಕಂಪೇರ್ ಟು ಅಡಲ್ಟ್ಸ್. ಸೊ ಅವ್ರಿಗೆ ಬೇಗ ವೈರಲ್ ಇನ್ಫೆಕ್ಷನ್ ಕ್ಯಾಚ್ ಆಗೋದು ತುಂಬ ಕಾಮನು. ಸೊ ಅವ್ರನ್ನ ಸ್ವಲ್ಪ ವಿ ಹ್ಯಾವ್ ಟು ಟೇಕ್ ಕೇರ್. ಅವ್ರಿಗೆ ರೆಗ್ಯುಲರ್ ಹ್ಯಾಂಡ್ ವಾಶ್ ಮಾಡೋದಾಗಲಿ, ಕ್ರೌಡೆಡ್ ಪ್ಲೇಸ್ಗೆ ಅವಾಯ್ಡ್ ಮಾಡೋದಾಗಲಿ. ಸೊ ವಿ ಹ್ಯಾವ್ ಟು ಪ್ರಿವೆಂಟ್ ದೆಮ್ ಫ್ರಮ್ ರೆಗ್ಯುಲರ್ ಇನ್ಫೆಕ್ಷನ್ಸು. ಅದು ಬಿಟ್ಟರೆ ಸ್ವಲ್ಪ ಕಾಮನ್ ಆಗಿ ಲೂಸ್ ಮೋಷನ್ ಆಗೋದು, ಕೋಲ್ಡು ಕಾಫು ಆಗೋದು ತುಂಬ ಕಾಮನ್ನು. ಇದು ಬಿಟ್ಟರೆ ಇತ್ತೀಚೆಗೆ ನಮ್ಮ ಸಿಟಿ ಏರಿಯಾದಲ್ಲಿ ತುಂಬ ಸ್ಕ್ರೀನ್ ಟೈಮಿಂಗ್ ತುಂಬ ಜಾಸ್ತಿ ಆಗ್ತಾಯಿದೆ. ಅಂದರೆ ಈ ಏಜಲ್ಲಿ, ಈ 1 to 3 years ಪೇರೆಂಟ್ಸ್ ಏನು ಮಾಡ್ತಾರೆ, ಅವ್ರ ಮೊಬೈಲು, ಐಪ್ಯಾಡು ಅದನ್ನು ಮಕ್ಳಿಗೆ ಕೈ ಕೊಟ್ಬಿಡ್ತಾರೆ. ಹಂಗಿರೋದ್ರಿಂದ ಅವ್ರಿಗೆ ತುಂಬ ಒಂಥರ ಅಗ್ರೆಸಿವ್ ಬಿಹೇವಿಯರ್ ಇರ್ಬೋದು, ಮಾತಾಡೋದು ಕಡಿಮೆ ಇರ್ಬೋದು, ಈ ಥರದ್ದೆಲ್ಲ ತುಂಬ ಕಾಮನ್ ಆಗಿ ನಾವು ನೋಡ್ತಾ ಇದ್ದೀವಿ. ದ ಪೇರೆಂಟ್ಸ್ ಹ್ಯಾಸ್ ಟು ಟೇಕ್ ಕೇರ್. ಇದನ್ನು ಸ್ವಲ್ಪ ಹುಷಾರಾಗಿ ನೋಡಬೇಕು. ಮಕ್ಕಳನ್ನ ಪೇರೆಂಟ್ಸ್ ಜೊತೆ ಸ್ವಲ್ಪ ಮಾತಾಡ್ಸೋದು, ಹೊರಗಡೆ ಪಾರ್ಕ್ ಕರ್ಕೊ ಹೋಗೋದು, ಅದೆಲ್ಲ ಸ್ವಲ್ಪ ಇಟ್ಕೊಳ್ಬೇಕು. ಇನ್ಸ್ಟೆಡ್ ಆಫ್ ಅವ್ರಿಗೆ ಈ ಮೊಬೈಲು TV ಕೊಡೋ ಬದಲು ಅವ್ರನ್ನ ಮಕ್ಕಳನ್ನ 1 to 1 ಅವ್ರ ಹತ್ರ ಬೆರಿಬೇಕು. ಸೊ ಅದು ಬಿಟ್ಟರೆ ನೆಕ್ಸ್ಟು ಫಾರಿನ್ ಬಾಡಿ ನುಂಗೋದು, ಏನೋ ಬೀಳೋದು, ಇವೆಲ್ಲ ತುಂಬ ಕಾಮನ್ ಈ ಏಜಲ್ಲಿ. ಸ್ವಲ್ಪ ಹೊರಗಡೆ ಹೋದಾಗ ಈಟ್ ಆಗೋದು, ಅವೆಲ್ಲ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕಾಗತ್ತೆ. ಇವ್ರಿಗೆ ಈ ಏಜಲ್ಲಿ ತುಂಬ 1 to 1 ಯಾವಾಗಲೂ ಕೇರ್ ಕೊಡಬೇಕು ತುಂಬ. ಯಾಕೆಂದ್ರೆ ನೀವು ಹೇಳಿದಂಗೆ ಡಾಕ್ಟರ್, ಮಗು ಅಳ್ತಾ ಇತ್ತು ಅಂದ್ರೆ ಕೈ ಮೊಬೈಲ್ ಕೊಟ್ಬಿಡ್ತಾರೆ. ಹೌದು. ತಂದೆ ತಾಯಿಗೆ ಮೊಬೈಲ್ ಏನ್ ಆ್ಯಪ್ಸ್ ಇದೆಯೋ ಗೊತ್ತಿಲ್ಲ, ಮಕ್ಕಳು ಗೊತ್ತಿಲ್ಲ. ಹೌದು, ಆ ರೀತಿ ಆಗೋಗ್ತಿದೆ. ಇನ್ನೊಂದೀಗ ಮಗು ಬಂದು ಕೆಲವು ಟಿವಿಲಿ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ, ಮಗು 5 ವರ್ಷದೊಳಗೆ ಅದರ ಬ್ರೈನ್ ಡೆವಲಪ್ಮೆಂಟ್ 80% ಆಗುತ್ತೆ. ಅದು ನಿಜ?
ನಿಜ, ನಾಟ್ 5 ವರ್ಷ, ವಿತಿನ್ 2 ಇಯರ್ಸಲ್ಲಿ ಆಲ್ಮೋಸ್ಟ್ 90 to 93% ಡೆವಲಪ್ ಆಗಿರುತ್ತೆ. ನೆಕ್ಸ್ಟ್ ರಿಮೈನಿಂಗ್ ಫ್ಯೂ ಇಯರ್ಸ್ ಅದು ನೆಕ್ಸ್ಟ್ 7 up to 7 ಇಯರ್ಸಲ್ಲಿ ಆಲ್ಮೋಸ್ಟ್ ಮುಗಿಯುತ್ತೆ. ಸೊ ಅದಕ್ಕೆ ತುಂಬ ಫಸ್ಟ್ 2 to 3 ಇಯರ್ಸಲ್ಲಿ ವಿ ಹ್ಯಾವ್ ಟು ವೆರಿ ಕಾಷಿಯಸ್. ಅದಕ್ಕೆ ಆದಷ್ಟು ಕಡಿಮೆ ಇನ್ಫೆಕ್ಷನ್ ಆಗೋ ಥರ, ಮತ್ತು ಅವ್ರಿಗೆ ಮೆಂಟಲ್ ಸ್ಟಿಮ್ಯುಲೇಷನ್ಸು, ಅವ್ರಿಗೆಲ್ಲ ಹೇಳ್ಕೊಡೋದು, ಪಾಠ ಹೇಳ್ಕೊಡೋದು, ಒಳ್ಳೆ ಬುದ್ಧಿ ಹೇಳ್ಕೊಡೋದು, ನಾನು ಆಗಲೇ ಹೇಳ್ದಂಗೆ ಮೊಬೈಲು TV ಅದೆಲ್ಲ ಅವಾಯ್ಡ್ ಮಾಡೋದು, ಇವೆಲ್ಲ ತುಂಬ ಇಟ್ ಈಸ್ ಅ ಫಾಸ್ಟ್ ಗ್ರೋಯಿಂಗ್. ಬ್ರೈನ್ ವಿಲ್ ಬಿ ಫಸ್ಟ್ 2 ಇಯರ್ಸಲ್ಲಿ ತುಂಬ ಗ್ರೋ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ 90 to 93% ಗ್ರೋ ಆಗ್ಬಿಟ್ಟಿರುತ್ತೆ ಫಸ್ಟ್ 2 ಇಯರ್ಸಲ್ಲಿ. ಓಕೆ, ಅಂದರೆ ಅಷ್ಟೊತ್ತು ಮಗು ಮಾತು ಕಲ್ತಿರಲ್ಲ? ಕಲ್ತಿರುತ್ತೆ. 1 ಇಯರ್ ಆದಮೇಲೆ ಮಕ್ಕಳು ಮಾತಾಡ್ತಾರೆ. ಬೈ 2 ಇಯರ್ಸ್ ದೇ ಸ್ಟಾರ್ಟ್ ಮೇಕಿಂಗ್ ಸೆಂಟೆನ್ಸ್ ಆಲ್ಸೋ. ಬಟ್ ಅಷ್ಟರಲ್ಲಿ ಬ್ರೈನ್ ಡೆವಲಪ್ ಆಗಿರುತ್ತೆ. ಓಕೆ ಓಕೆ ಓಕೆ, ಹೌದು. ಇವಾಗ ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ತಾರೆ ಡಾಕ್ಟರ್ಗೆ. ಇವಾಗ ಮನೇಲಿ ಇದ್ರು ಮನೇಲಿ ನೋಡ್ಕೋತೀವಿ, ಸ್ಕೂಲ್ಗೆ ಹೋದಾಗ ಸ್ಕೂಲಲ್ಲಿ ಒಂದು ಮಗು ಜ್ವರ ಬಂದ್ರೆ ಈ ಮಕ್ಕಳಿಗೆಲ್ಲ ಹರಡುತ್ತೆ. ಈಗಿನ ಕಾಲದಲ್ಲಿ ನೋಡ್ತಾ ಅಂದ್ರೆ ಒಂದು ಮಗು ಜ್ವರ ಬಂತು ಅಂದ್ರೆ ಆ ಸೈಕಲ್ ಕಂಪ್ಲೀಟ್ ಆಗುತ್ತೆ. ಅದನ್ನೆಲ್ಲ ಹೇಗೆ ಅವಾಯ್ಡ್ ಮಾಡೋದು? ಫಸ್ಟ್ ಪೇರೆಂಟ್ಸು ಎಕ್ಸಾಂಪಲ್ ಅವ್ರ ಮಗುಗೆ ಕೋಲ್ಡು, ಕಾಫು, ಫೀವರು ಏನೇ ಇದೆ ಅಂದರೆ ಅವ್ರು ಏನು ಮಾಡಬೇಕು, ಆ ಮಗುನ ಸ್ಕೂಲ್ಗೆ ಕಳಿಸ್ಬಾರ್ದು. ಅವ್ರ ಡಾಕ್ಟರ್ ಹತ್ರ, ಅವರ ಪಿಡಿಯಾಟ್ರಿಷಿಯನ್ ಹತ್ರ ಕರ್ಕೋಗಿ ಆದಷ್ಟು ಬೇಗ ಸ್ವಲ್ಪ ಕ್ಯೂರ್ ಮಾಡಿಸಿ ಆಮೇಲೆ ಸ್ಕೂಲ್ ಕಳಿಸೋದು ಒಳ್ಳೆಯದು. ಇದು ತುಂಬ ಬೆಸ್ಟ್ ಪ್ರಿವೆನ್ಷನ್ ಅನ್ಸುತ್ತೆ. ಆಮೇಲೆ ಸ್ಕೂಲ್ಗೆ ಹೋದಾಗ ಸ್ವಲ್ಪ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಇಲ್ಲ ಮೇನ್ಲಿ ಪೇರೆಂಟ್ಸೇ ಅವ್ರನ್ನ ಅವಾಯ್ಡ್ ಮಾಡಬೇಕು. ಅವ್ರಿಗೆ ಇನ್ಫೆಕ್ಷನ್ ಇದೆ, ಎಕ್ಸಾಂಪಲ್ ಏನೋ ಕೋಲ್ಡ್ ಕಾಫ್ ಇದೆ, ಏನೋ ಇದೆ, ವೈರಲ್ ಇನ್ಫೆಕ್ಷನ್ ಇದೆ, ಏನೋ ರೆಸ್ಪಿರೇಟರಿ ಇನ್ಫೆಕ್ಷನ್ ಇದೆ ಅಂದರೆ, ಆಮೇಲೆ ಅದರ್ ಕಿಡ್ಸ್ ಕೂಡ ಸ್ಕೂಲಿಂದ ಬಂದಾಗ ಹ್ಯಾಂಡ್ ವಾಶ್ ಮಾಡೋದು, ಫೇಸ್ ವಾಶ್ ಮಾಡೋದ್ರಿಂದ ಇನ್ನು ಸ್ವಲ್ಪ ಪ್ರೊಟೆಕ್ಷನ್ ಮಾಡ್ಬೋದು. ಆಮೇಲೆ ದೇ ಹ್ಯಾವ್ ಟು ಈಟ್ ಗುಡ್ ಫ್ರೂಟ್ಸ್, ವೆಜಿಟೇಬಲ್ಸ್, ನ್ಯೂಟ್ರಿಷನ್ ಚೆನ್ನಾಗಿದ್ರೆ ಅವ್ರ ಇಮ್ಯುನಿಟಿ ಚೆನ್ನಾಗಿರುತ್ತೆ. ಸೊ ದಟ್ ದೇ ಕ್ಯಾನ್ ಪ್ರಿವೆಂಟ್ ದಿಸ್ ಸಿಂಪಲ್ ವೈರಲ್ ಇನ್ಫೆಕ್ಷನ್ಸ್. ಅಂದ್ರೆ ನೀವು ಹೇಳೋ ಪ್ರಕಾರ ಮಗುಗೆ ಜ್ವರ ಬಂತಾರೆ ಸ್ಕೂಲ್ ಕಳಿಸದೇ ಇರೋದು ಒಳ್ಳೇದು. ಪೇರೆಂಟ್ಸ್ಗಳಿಗೆ ದಯವಿಟ್ಟು ಮಕ್ಕಳಿಗೆ ಅಟೆಂಡೆನ್ಸ್ ಆದರೂ ಪರವಾಗಿಲ್ಲ ಕಳಿಸ್ಬೇಡಿ ಸ್ಕೂಲ್ಗೆ. ಈ ಸಿಂಪಲ್ ಆಗಿ ಹೇಳ್ಬೇಕು, ಇವಾಗ ಎಕ್ಸಾಮ್ ಟೈಮಲ್ಲಿ ಮಕ್ಕಳು ಜ್ಞಾಪಕ ಶಕ್ತಿ ಜಾಸ್ತಿ ಆಗಿಲ್ಲದೆ ನಾವು ಕೊಡ್ತಾರೆ, ಅದೆಲ್ಲ ವರ್ಕ್ ಆಗುತ್ತೆ? ಇದು ಬೇಸಿಕ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತೀವಿ. ಅದು ಬೇಬಿಗೆ ಮಗು ಹೆಲ್ತಿಯಾಗಿ ಚೆನ್ನಾಗಿದ್ರೆ ಏನು ಅವಶ್ಯಕತೆ ಬೇಕಾಗಿಲ್ಲ. ಎಕ್ಸಾಂಪಲ್ 1 ವರ್ಷದ ಮಗು ಎಷ್ಟು ತೂಕ ಇರಬೇಕು, 2 ವರ್ಷದ ಮಗು ಎಷ್ಟು ತೂಕ ಇರಬೇಕು ಅಂತ ಅಪ್ರೋಪ್ರಿಯೇಟ್ ಆಗಿ ಮಗು ಇದ್ರೆ, ಸೊ ಈವನ್ ದ ನ್ಯೂಟ್ರಿಯೆಂಟ್ಸ್ ವಿಲ್ ಬಿ ಗುಡ್. ಮೈಕ್ರೋನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಕರೆಕ್ಟ್ ಆಗಿರುತ್ತೆ. ಸಮ್ಟೈಮ್ಸ್ ಯಾವುದೋ ಒಂದು ಐರನ್ನು, ಸಮ್ ಅದರ್ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆದಾಗ ಸ್ವಲ್ಪ ಮೆಮೊರಿ ಕಡಿಮೆ ಇರೋ ಚಾನ್ಸಸ್ ಇರುತ್ತೆ. ಅದು ನೋಡ್ಕೊಂಡು ಹಾಕ್ಬೇಕು. ಅದರ್ವೈಸ್ ರ್ಯಾಂಡಮ್ ಆಗಿ ಎಲ್ಲರಿಗೂ ನ್ಯೂಟ್ರಿಯೆಂಟ್ಸ್ ಕೊಡೋದು ಅವಶ್ಯಕತೆ ಏನು ಬರಲ್ಲ. ನಾನ್ ವೆಜ್ ಮಕ್ಕಳು, ವೆಜ್ ಮಕ್ಕಳು, ಓಕೆ, ಏನು ಡಿಫ್ರೆನ್ಸ್ ಇರುತ್ತೆ ಬಾಡಿಲಿ? ಲೈಕ್ ಅವ್ರಿಗೆ ಏನು ಡಿಫಿಷಿಯನ್ಸಿ ಇರುತ್ತೆ, ಯಾರಲ್ಲಿ ಏನಿರುತ್ತೆ, ಏನು ಪ್ರಿಕಾಷನ್ ತಗೋಬೇಕು? ಆ ಥರ ಏನಿಲ್ಲ. ಎಕ್ಸಾಂಪಲ್ ವೆಜ್ ತಿನ್ನೋರು, ಎಕ್ಸ್ಕ್ಲೂಸಿವ್ ವೆಜ್ ತಿನ್ನೋರಿಗೆ B12 ಡೆಫಿಷಿಯನ್ಸಿ, ಸಮ್ ಕಾಂಪ್ಲೆಕ್ಸ್ ಡೆಫಿಷಿಯನ್ಸಿ ಅದೆಲ್ಲ ಏನು ಅಷ್ಟೊಂದು ಸ್ಪೆಸಿಫಿಕ್ ಆಗಿ ಏನಿರಲ್ಲ. ಸೊ ಯೂಶಲಿ ಎಲ್ಲರಿಗೂ ಬೇರೆ ಬೇರೆ ವಿಟಮಿನ್ಸು ಬೇರೆ ಬೇರೆ ಸೋರ್ಸಿಂದ ಬಂದೆ. ಸೊ ಒಂದು ವಿಟಮಿನ್ ಇದೊಂದೇ ವೆಜಿಟೇಬಲಿಂದ, ಇದೊಂದೇ ಮೀಟಿಂದ ಬರುತ್ತೆ ಅಂತ ಏನಿರಲ್ಲ. ಎಕ್ಸಾಂಪಲ್ ಒಂದು ವಿಟಮಿನ್ ಮಲ್ಟಿಪಲ್ ಸೋರ್ಸ್ ಇರುತ್ತೆ. ಸೊ ಆ ಥರ ಯಾರಾದರೂ ಆಗಲಿ ಅವ್ರು ನಾನ್ ವೆಜ್ ತಿನ್ನಲೇಬೇಕು, ಇಲ್ಲ ಈ ಫ್ರೂಟ್ಸ್ ತಿನ್ನಲೇಬೇಕು, ಸ್ಪೆಸಿಫಿಕ್ ಆಗಿ ಈ ವೆಜಿಟೇಬಲ್ ತಿನ್ನಲೇಬೇಕು ಅಂತ ಏನಿಲ್ಲ. ಆಲ್ ನ್ಯೂಟ್ರಿಯೆಂಟ್ಸ್ ವಿಲ್ ಬಿ ದೇರ್ ಇನ್ ಮಲ್ಟಿಪಲ್ ಸೋರ್ಸಸ್. ಸೊ ವೆಜ್ ತಿನ್ನೋರ್ಗು ನಾನ್ ವೆಜ್ ತಿನ್ನೋರ್ಗು ಯಾವ ಥರ ಡೆಫಿಷಿಯನ್ಸಿ ಏನಿಲ್ಲ. ಏನು ಎದುರಾಗಿಲ್ಲ. ನಾನ್ ವೆಜ್ ತಿನ್ನಲ್ಲ, ನಾನು ಮೊಟ್ಟೆ ತಿನ್ನಲ್ಲ, ನನ್ಗೇನೋ ಇದು ಡೆಫಿಷಿಯನ್ಸಿ ಇರುತ್ತೆ ಅಂತ ಆ ಥರ ಏನು ಎದುರೋದು ಬೇಕಾಗಿಲ್ಲ. ಈಗ ಮಕ್ಕಳು 7ನೇ ಕ್ಲಾಸ್ ಓದ್ತಿರ್ತಾರೆ, ಆಗಲೇ ಒಂಥರ ವೆಲ್ ಬಿಲ್ಟ್ ಆಗಿರ್ತಾರೆ. ಇನ್ಫ್ಯಾಕ್ಟ್ ಈ ಜನರೇಷನ್ ನೋಡ್ತಾ ಇದೀವಿ ನಾವು. ಯಾಕಂದ್ರೆ ನಾವು ಓದ್ಬೇಕಾದ್ರೆ ನಾವು ಹೈಸ್ಕೂಲ್ ಅಂದ್ರೆ ಹೈಟ್ ಬಹಳ ವೇರಿಯೇಷನ್ ಇರುತ್ತೆ. ಈಗ ಏನಾಗ್ತಿದೆ ಅಂದ್ರೆ 7ನೇ ಕ್ಲಾಸ್ 8ನೇ ಕ್ಲಾಸ್ ಹೋಗ್ತಿದ್ದಂಗೆ ಮಕ್ಕಳೆಲ್ಲ ವೆಲ್ ಬಿಲ್ಟ್ ಒಂಥರ ಹೈಸ್ಕೂಲ್ ಕಾಲೇಜ್ ಹುಡುಗರ ಥರ ಕಾಣಿಸ್ತಾರೆ. ಮತ್ತು ಹೆಣ್ಮಕ್ಳು ಓಕೆ ದೇ ಮೆಚ್ಯೂರ್ ವೆರಿ ಅರ್ಲಿ. ಕಾರಣ ಏನಿರ್ಬೋದು ಡಾಕ್ಟರ್? ದಿಸ್ ಈಸ್ ನಾರ್ಮಲ್. ಆಕ್ಚುಲಿ ವಾಟ್ ವಿ ಆರ್ ಫೇಸಿಂಗ್ ವಾಸ್ ಬಿಕಾಸ್ ಆಫ್ ದ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ. ನೀವು ಎಕ್ಸಾಂಪಲ್ ಒಂದು 30-40 ಇಯರ್ಸ್ ಬ್ಯಾಕ್ ಹೋದಾಗ ನಮ್ಮ ದೇಶದಲ್ಲಿ ನ್ಯೂಟ್ರಿಷನ್ ಇಷ್ಟು ಚೆನ್ನಾಗಿರಲಿಲ್ಲ. ಸೊ ವಿ ಆರ್ ಹ್ಯಾವಿಂಗ್ ಎ ಪ್ರಾಬ್ಲಮ್. ಈಗಿರೋ ಮಕ್ಕಳಿಗೆ ಕರೆಕ್ಟ್ ಟೈಮ್ಗೆ ನ್ಯೂಟ್ರಿಷನ್ ಕರೆಕ್ಟಾಗಿ ಸಿಗ್ತಾ ಇದೆ. ದೇ ಆರ್ ಗೆಟಿಂಗ್. ಎಕ್ಸಾಂಪಲ್ ನೋಡಿ, ಈಗ ಬಂದರೆ ಎವ್ರಿ ಮಂತ್ ವಿಲ್ ಚೆಕ್. ನೀವೇ ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ನಾವು ಹೇಳಿದ್ವಲ್ಲ, ನಮಗೆ ಪಿಡಿಯಾಟ್ರಿಷಿಯನ್ ಅನ್ನೋರು ಇರಲಿಲ್ಲ, ಇನ್ನೊಬ್ರು ಇರಲಿಲ್ಲ. ಸೊ ಒಂದು ಡಾಕ್ಟ್ರು 1 ವರ್ಷದ ಮಗುನು ನೋಡ್ತಿದ್ರು, 70 ವರ್ಷದ ಮನುಷ್ಯನು ನೋಡ್ತಿದ್ರು. ಅಷ್ಟು ಡಿಫ್ರೆನ್ಶಿಯೇಟ್ ಮಾಡಕ್ ಆಗ್ತಿರ್ಲಿಲ್ಲ. ನಾವೀಗ ಮೋರ್ ಸ್ಪೆಷಾಲಿಟಿ ಬಂದೋದ್ರಿಂದ we are able to find out the things very early. So nutrition is very good. ಈಗ ಎಕ್ಸಾಂಪಲ್ 2 years ಚೈಲ್ಡ್ ಬಂದ್ರೆ ಈ ಮಗುಗೆ ಇಷ್ಟು ಕಡಿಮೆ ಇದೆ, ಇದು ಕಡಿಮೆ ಇದೆ, ಹೈಟ್ ಕಡಿಮೆ ಇದೆ, ವೆಯ್ಟ್ ಕಡಿಮೆ ಇದೆ, ಸಮ್ ಅನಿಮಿಯಾ ಇದೆ, ಈ ತರ ಈಗಲೇ ನಾವು ಐಡೆಂಟಿಫೈ ಮಾಡಿ ನಾವು ಅದಕ್ಕೆ ಸಪ್ಲಿಮೆಂಟ್ಸ್ ಕೊಡೋದ್ರಿಂದ ದೇ ಆರ್ ಗ್ರೋಯಿಂಗ್ ವೆಲ್. ಸೊ ಇಟ್ ಈಸ್ ನಾಟ್ ದೇ ಆರ್ ನಾಟ್ ಓವರ್ ಗ್ರೋ ಆರ್ ಸಮಥಿಂಗ್,
that is a normal. What they are growing is a normal. ನಾವು 30-40 ವರ್ಷದಿಂದ ವಿ ಆರ್ ಆ್ಯಕ್ಚುಲಿ ಅಂಡರ್ ನರಿಸ್ಡ್. ನಮ್ಗೆ ಗೊತ್ತಿರೋಂಗೆ ನಮ್ಮ ದೇಶ ಯಾವ ಪರಿಸ್ಥಿತಿ ಇತ್ತು 40 ವರ್ಷದಿಂದ ಅಂತ ನಮಗೂ ಗೊತ್ತು. ಸೊ ವಿ ಆರ್ ಡೂಯಿಂಗ್ ಗುಡ್ ನಾವು ಬಿಕಾಸ್ ಆಫ್ ಸಮ್ ಜಂಕ್ ಫುಡ್ಸ್, ಸಮ್ ಅದರ್ ಅನ್ಹೆಲ್ತಿ ಫುಡ್ ಹ್ಯಾಬಿಟ್ಸ್. ಸಮ್ ಪೀಪಲ್ಸ್ ಆರ್ ಗ್ರೋಯಿಂಗ್ ಲಿಟಲ್ ಓವರ್ ವೇಟ್, ಒಬೆಸಿಟಿನೂ ಜಾಸ್ತಿ ಆಗ್ತಾ ಇದೆ. ವಿ ಹ್ಯಾವ್ ಟು ಸಿ ದಟ್ ಆಲ್ಸೋ. ಅದನ್ನು ಕೂಡ ನೋಡಬೇಕಾಗತ್ತೆ. ಸ್ವಲ್ಪ ಮಕ್ಕಳು ತುಂಬ ಓವರ್ ಈಟ್ ಮಾಡ್ತಾ ಇದ್ದಾರೆ, ಅನ್ನೆಸೆಸರಿ ಜಂಕ್ ಫುಡ್ಸು ಅನ್ನೆಸೆಸರಿ ತಿನ್ನೋದ್ರಿಂದ ಸ್ವಲ್ಪ ಜನ, ಸಮ್ ಐ ಕ್ಯಾನ್ ಸೇ ಅರೌಂಡ್ 3 to 5% ಆರ್ ಸಮ್ ಒಬೇಸ್ ಆರ್ 10% ಆರ್ ಒಬೇಸ್. ಅಂದರೆ ಮಕ್ಕಳಿಗೆ ಜನರಲಿ ಇವಾಗ ವಯಸ್ಕರು ಜಿಮ್ಗೆ ಹೋಗ್ತಾರೆ ಒಪ್ಕೊಳ್ಳೋಣ. ಮಕ್ಕಳು ನಾನು ನೋಡ್ರೆ 9ನೇ ಕ್ಲಾಸ್ 10ನೇ ಕ್ಲಾಸ್ಗೆಲ್ಲ ಜಿಮ್ಗೆ ಹೋಗ್ತಾರೆ. ಗಂಡು ಮಕ್ಕಳು ಜಿಮ್ಗೆ ಹೋಗಿ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಅದು ಕರೆಕ್ಟ್ ಇಲ್ಲ. ದಟ್ ಐ ಡೋಂಟ್ ಎಂಟರ್ಟೈನ್ ದಟ್ ಒನ್. ಅದೇನು ಅವಶ್ಯಕತೆ ಇಲ್ಲ. ಆ ಏಜಲ್ಲಿ ದೇ ಆರ್ ವೆರಿ ಮೆಚುರಿಟಿನೂ ಅಷ್ಟು ಇದೇ ಇರಲ್ಲ ಆ್ಯಂಡ್ ಅದು ಬೇಕಾಗಲ್ಲ ನಮಗೆ. ಸೊ ಹೈಟು ವೆಯ್ಟು ಈಸ್ ಓಕೆ. ಮಸಲ್ ಬಿಲ್ಟ್ ಮಾಡೋದು, ಅನ್ನೆಸೆಸರಿ ಪ್ರೋಟೀನ್ಸ್ ತಗೊಳ್ಳೋದು, ಜಿಮ್ಗೆ ಹೋಗಿ ಅನ್ನೆಸೆಸರಿ ಫುಡ್ ತಿನ್ನೋದು, ಅವೆಲ್ಲ ಸಣ್ಣ ಮಕ್ಕಳಿಗೆ ಒಳ್ಳೆಯದಲ್ಲ. ಲೆಟ್ ದೆಮ್ ಡೂ ಆಫ್ಟರ್ 20-25 ಇಯರ್ಸ್ ಆದಮೇಲೆ. ಬಿಫೋರ್ ದಟ್ ಐ ಡೋಂಟ್ ಎಂಟರ್ಟೈನ್ ದಟ್. ತಂದೆ ತಾಯಿಗೆ ಡಯಾಬಿಟಿಸು ಬಿ ಪಿ ಅನ್ನೋದು ಇರುತ್ತೆ. ಹೀಗೆ ಈಗ ಅವ್ರಿಗೆ ಆಗುವಂಥ ಮಕ್ಕಳು ಅವ್ರ ಆರೋಗ್ಯದ ಬಗ್ಗೆ ಇದ್ರ ಬಗ್ಗೆ ಚೆಕ್ ಮಾಡಿಸ್ಬೇಕಾ? ದೇರ್ ಆರ್ 2 types ಆಫ್ ಡಯಾಬಿಟೀಸ್. ಎಕ್ಸಾಂಪಲ್ ಹೇಳಬೇಕು, ಟೈಪ್ 1, ಟೈಪ್ 2. ಟೈಪ್ 1 ಯೂಶಲಿ ಮಕ್ಕಳಲ್ಲೇ ಬಂದ್ಬಿಡುತ್ತೆ. ದಟ್ ಈಸ್ ನಾಟ್ ರಿಲೇಟೆಡ್ ಟು ಎನಿ ಪೇರೆಂಟ್ಸ್. ಟೈಪ್ 2 ಏನಾಗುತ್ತೆ ಅಂದರೆ ಇಟ್ ವೋಂಟ್ ಕಮ್ ಇಮಿಡಿಯೇಟ್ಲಿ, ಬಟ್ ಇಟ್ ರನ್ಸ್ ಇನ್ ದ ಫ್ಯಾಮಿಲಿ. ಎಕ್ಸಾಂಪಲ್ ಫಾದರ್ ಮದರ್ಗಿದ್ರೆ ಪಾಸಿಬಿಲಿಟೀಸ್ ಆಫ್ ಚೈಲ್ಡ್ ಗೆಟಿಂಗ್ ಟೈಪ್ 2 ಡಯಾಬಿಟೀಸ್ ಆರ್ ಹೈ ಕಂಪೇರ್ಟಿವ್ಲಿ. ಬಟ್ ಇಫ್ ಹಿ ಮೇಂಟೈನ್ಸ್ ಹಿಸ್ ಬಾಡಿ, ಅವರು ಕರೆಕ್ಟಾಗಿ ನ್ಯೂಟ್ರಿಷನ್ ತಗೊಂಡು ಒಬೆಸಿಟಿ ಇಲ್ದೇ ಅವರು ಅವ್ರ ಹ್ಯಾಬಿಟ್ಟು ಎಕ್ಸಸೈಸು, ವಾಕಿಂಗು, ಜಾಗಿಂಗು ಅವೆಲ್ಲ ಮಾಡಿ, ಇಫ್ ಹಿ ಕೀಪ್ಸ್ ಹಿಸ್ ಹೆಲ್ತಿ ಬಾಡಿ ಹೆಲ್ತಿ ಅಂದರೆ ಹಿ ಕ್ಯಾನ್ ಪ್ರಿವೆಂಟ್ ಹಿಸ್ ಡಯಾಬಿಟೀಸ್ ಆ್ಯಂಡ್ ಹೈಪರ್ಟೆನ್ಷನ್. ಇವಾಗ ಮಕ್ಕಳಿಗೆ ಬ್ಲಡ್ ಟೆಸ್ಟ್ ಇವಾಗ ನಾವು ವಯಸ್ಕರ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಅಂತ ಮಾಡ್ಕೋತೀವಿ ವರ್ಷ. ಮಕ್ಕಳಿಗೆ ಏನಾರು ಮಾಡಬೇಕಾ ಆ ರೀತಿ? ಇಲ್ಲ, ಯೂಶಲಿ ವಿ ವೋಂಟ್ ಡೂ ಎನಿ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಮಾಡ್ತೀವಿ. ಬ್ಲಡ್ ಟೆಸ್ಟ್ ಎಲ್ಲ ಏನು ಮಾಡೋಕ್ಕಾಗಲ್ಲ. ರೆಗ್ಯುಲರ್ ಆಗಿ ಬಂದಾಗ ಪಿಡಿಯಾಟ್ರಿಷಿಯನ್ ಹತ್ರ ಬಂದಾಗ ಹೈಟು ವೆಯ್ಟು ಅದೆಲ್ಲ ಚೆಕ್ ಮಾಡ್ತೀವಿ. ಏನಾದರೂ ನಮಗೆ ನ್ಯೂಟ್ರಿಷನ್ಸ್ ಡೆಫಿಷಿಯನ್ಸಿ, ಏನಾದರೂ ಹೈಟ್ ಕಡಿಮೆ ಇದ್ದರೆ ಕ್ಯಾಲ್ಶಿಯಮು, ವಿಟಮಿನ್ ಲೆವೆಲ್ ಮಾಡೋದು, ಐರನ್ ಲೆವೆಲ್ ಮಾಡೋದು, ಇದೇನಾದರೂ ಮಧ್ಯ ಮಾಡ್ಕೊಳ್ತೀವಿ. ಆ ಥರ ರೆಗ್ಯುಲರ್ ಆಗಿ ಇಯರ್ಲಿ ಒಂದು ಹೆಲ್ತ್ ಚೆಕಪ್, ಇಯರ್ಲಿ ಬ್ಲಡ್ ಟೆಸ್ಟು ಏನೂ ಅವಶ್ಯಕತೆ ಬರೋದಿಲ್ಲ. ಬಟ್ ದೇ ಹ್ಯಾವ್ ಟು ಶೋ ರೆಗ್ಯುಲರ್ಲಿ ಪಿಡಿಯಾಟ್ರಿಷಿಯನ್. ಫಸ್ಟ್ 2 years ದೇ ವಿಲ್ ಬಿ ಗೋಯಿಂಗ್ ವೆರಿ ಫ್ರೀಕ್ವೆಂಟ್ಲಿ. ಅಟ್ಲೀಸ್ಟ್ ಆಫ್ಟರ್ ದಟ್ ಒನ್ಸ್ ಇನ್ 6 months ಹೋಗಿ ಅವ್ರದ್ದು ಹೈಟು ವೆಯ್ಟು ಅದೆಲ್ಲ ಚೆಕ್ ಮಾಡಿಸ್ಕೊಂಡು ಬಂದರೆ ಸಾಕಾಗುತ್ತೆ. ಆಗೇನಾರು ಅವ್ರ ಪ್ರಾಬ್ಲಮ್ ಇದ್ದರೆ ದೆನ್ ದೇ ಮೇ ರಿಕ್ವೈರ್ಡ್. ಡಾಕ್ಟ್ರೆ, ಇನ್ನೊಂದು ಇವಾಗ ನಾವು ನಮ್ಮ ಜನ್ರೇಷನ್ ಲೆಕ್ಕ ತೊಗೊಂಡ್ರೆ ಕ್ಲಾಸಲ್ಲಿ ಒಂದು 4 ಜನ ಕನ್ನಡಕ್ಕೆ ಹಾಕೋತಾ ಇದ್ರು. ಹೌದು, ಸೋಡಾ ಬುಡ್ಡಿ ಅಂತ ಅವ್ರನ್ನ ಕರಿತಾ. ಹೌದು ಹೌದು. ಈಗ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಹಾಕೋತಾರೆ. ಕರೆಕ್ಟ್, ಎಕ್ಸಾಕ್ಟ್ಲಿ. ಐ ಡೋಂಟ್ ನೋ ರಿಯಲ್ ರೀಸನ್. ನಾವೆಲ್ಲ ಓದಬೇಕಾದ್ರೆ ನೀವು ಹೇಳ್ದಂಗೆ ಒಬ್ಬರೋ ಇಬ್ಬರು ಅಷ್ಟೇ. ಈಗ 3-4 ಜನ ಅಷ್ಟೇ ಹಾಕಿರಲ್ಲ. ಇನ್ನು ಆಲ್ಮೋಸ್ಟ್ 40 ಜನ ಕ್ಲಾಸ್ ಇದ್ದರೆ ಒಂದು 25 ಜನ ಹಾಕಿರ್ತಾರೆ. ಮೇ ಬಿ ದ ಸ್ಕ್ರೀನ್ ಟೈಮ್ ಆರ್ ವಿ ಆರ್ ರೆಗ್ಯುಲರ್ಲಿ ಗೋಯಿಂಗ್ ಫಾರ್ ಎ ಸ್ಕ್ರೀನಿಂಗ್ ಹೋಗ್ತಾ ಇದ್ದೀವಿ. ಈಗ 5 ವರ್ಷ ಆಗ್ತಾ ಇದ್ದಂಗೆ ಐ ಚೆಕಪ್ ಒಂದ್ಸಲಿ ಮಾಡಿಸ್ತೀವಿ ಎಲ್ಲರಿಗೂ. ಸೊ ದಟ್ ನಾವು ಮುಂಚೆ ನಾವು ಮಾಡಿಸ್ತಿರ್ಲಿಲ್ಲ. ವೆದರ್ ಗೊತ್ತಾ ನಮಗೆ, ವಿ ಡೋಂಟ್ ನೋ. ನಾವಂತೂ ಐ ಚೆಕಪ್ ಯಾವತ್ತೂ ಮಾಡಿದ್ದಿಲ್ಲ ನಾವು ಚಿಕ್ಕ ಏಜಲ್ಲಿ. ಈಗ ಎಲ್ಲರೂ 5 ವರ್ಷ ಆಗ್ತಾ ಇದ್ದಂಗೆ, ಒಂದು 10 ವರ್ಷ ಆಗ್ತಾ ಇದ್ದಂಗೆ ಒಂದು ಐ ಚೆಕಪ್ ಮಾಡ್ತೀವಿ. ಮೋಸ್ಟ್ ಆಫ್ ದೆಮ್ ದೇ ಆರ್ ಪಿಕಿಂಗ್ ಸ್ಮಾಲ್ ಇಶ್ಯೂಸ್ ಆಲ್ಸೋ. ಎಕ್ಸಾಂಪಲ್ ಅವ್ರಿಗೆ ಹೆಡ್ಏಕ್ ಬರೋದು, ಇಲ್ಲ ದೂರದ್ದು ಕಾಣಲ್ಲ, ಬೋರ್ಡ್ ಕಾಣಲ್ಲ, ಈ ಥರದ್ದೇನೋ ಪ್ರಾಬ್ಲಮ್ನ ವಿ ಆರ್ ಪಿಕಿಂಗ್ ಅಪ್. ಹಂಗಾಗಿ ಕ್ಲಾಸಸ್ ಜಾಸ್ತಿ ಆಗುತ್ತೆ. ದಟ್ ಈಸ್ ಒನ್ ರೀಸನ್. ಆ್ಯಂಡ್ ನಾವು ಮುಂಚೆ ನಾ ಹೇಳ್ದಂಗೆ ತುಂಬ ಮೊಬೈಲು ಸ್ಕ್ರೀನು ನೋಡೋದು ತುಂಬ ಜಾಸ್ತಿ ಆಗಿದೆ. ಆಮೇಲೆ ಮಕ್ಕಳು ಔಟ್ಡೋರ್ಗೆ ಹೋಗ್ತಾ ಇಲ್ಲ ಅಂದರೆ ಡಿಸ್ಟೆನ್ಸ್ ವಿಷನ್ ನೋಡ್ತಾ ಇಲ್ಲ. ಅವರು ಇಷ್ಟರಲ್ಲೇ ಒಂದು ರೂಮಲ್ಲೇ ಇರ್ತಾರೆ. ಈ ವೆದರ್ ಮನೆ ಆಗಿರ್ಬೋದು, ಇಲ್ಲ ಸ್ಕೂಲ್ ಆಗಿರ್ಬೋದು, ಹೊರಗಡೆ ಆಟ ಆಡೋದು ಕಡಿಮೆ ಆಗಿದೆ. ಅವ್ರ ವಿಷನ್ನು ರಿಸ್ಟ್ರಿಕ್ಟ್ ಆಗಿದೆ. ಸೊ ಆ್ಯಂಡ್ ಅವರು ಹ್ಯಾಬಿಟ್ಸು ಎಲ್ಲ ಸ್ಕ್ರೀನು ಮೊಬೈಲಿಂದ ಹ್ಯಾಬಿಟ್ಸ್ ಆಗಿದೆ. ಸೊ ದಿಸ್ ಮಲ್ಟಿಪಲ್ ರೀಸನ್ಸ್ ಇರ್ಬೋದು. ದಿ 3 reasons ಇಂದ ಮೇ ಬಿ ವಿ ಆರ್ ಫೇಸಿಂಗ್ ಮೋರ್ ಸ್ಪೆಕ್ಸ್ ಇನ್ ದ ಕಿಡ್ಸ್. ಕೋವಿಡ್ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆ ಏಜಲ್ಲಿ, ಆ ಎಕ್ಸಾಂಪಲ್ ಆ 2 years ಇದೆಯಲ್ಲ, 2021, 22 ಆ ಇಯರಲ್ಲಿ ತುಂಬ ಎಫೆಕ್ಟ್ ಮಾಡಿದೆ ತುಂಬ ಮಕ್ಕಳನ್ನ. ಯಾಕಂದರೆ ಆಗ ಮಕ್ಕಳುಗಳು ಸ್ಕೂಲ್ಗೆ ಹೋಗಿಲ್ಲ, ಮನೆ ಒಳಗಡೆನೇ ಇದ್ದಾರೆ. ಇಟ್ ಹ್ಯಾಸ್ ಕಾಸ್ಟ್ ತುಂಬ ಸ್ಪೀಚು, ಬಿಹೇವಿಯರ್ ಪ್ರಾಬ್ಲಮ್ಸು, ಸ್ಪೀಚ್ ಪ್ರಾಬ್ಲಮ್ಸು, ಆಮೇಲೆ ನ್ಯೂಟ್ರಿಷನಲ್ ಪ್ರಾಬ್ಲಮ್ಸು, ತುಂಬ ಪ್ರಾಬ್ಲಮ್ಸ್ ಆಗಿದೆ ಆ ಏಜಲ್ಲಿ. ಎಕ್ಸಾಂಪಲ್ ಆ ಟೈಮಲ್ಲಿ ಯಾರು ಒಂದು 7-8 ವರ್ಷದೊಳಗಡೆ ಇದ್ರು ಮಕ್ಕಳು, ಆ ಮಕ್ಕಳಲ್ಲಿ ತುಂಬ ಸ್ವಲ್ಪ ಎಫೆಕ್ಟ್ ಆಗಿವೆ. ಬಟ್ ದೇ ಆರ್ ಓವರ್ಕಮಿಂಗ್ ದಟ್, ಸ್ಲೋಲಿ ದೇ ಆರ್ ಓವರ್ಕಮಿಂಗ್ ದಟ್ ಪ್ರಾಬ್ಲಮ್. ಇಷ್ಟೊತ್ತು ನಾವು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಬಹಳ ಶಾಂತಿಯಿಂದ ನೀವು ಆನ್ಸರ್ ಮಾಡಿದ್ರೆ, ಬಹಳ ಇನ್ಫಾರ್ಮೇಶನ್ ಕೊಟ್ರಿ. ಇಷ್ಟೋ ವಿಷಯಗಳು ನಮಗೂ ಗೊತ್ತಿರಲಿಲ್ಲ, ಇವತ್ತು ಗೊತ್ತಾಯ್ತು. ಈಗ ನಾ ಇನ್ನೊಂದು ಹೇಳೋದು ಏನಂದ್ರೆ, ಈಗ ಸಮ್ಮರ್ ಆಲ್ಮೋಸ್ಟ್ ಎಕ್ಸಾಮ್ಸ್ ಮುಗಿತಾ ಇದೆ, ಸಮ್ಮರ್ ಹಾಲಿಡೇಸ್ ಬರ್ತಾ ಇದೆ. ಪೇರೆಂಟ್ಸ್ ಅವ್ರ ಮಕ್ಕಳನ್ನ
ಇಲ್ಲ ಏನೋ ಗ್ರ್ಯಾಂಡ್ ಪೇರೆಂಟ್ಸ್ ಊರಿಗೋ ಅವ್ರ ಊರಿಗೋ ಕರ್ಕೋಗೋದು, ಇಲ್ಲ ಸಣ್ಣ ಪುಟ್ಟ ವೆಕೇಶನ್ಸ್ಗೆ ಹೋಗೋದು. ಆಮೇಲೆ ಅವರು ಸ್ಕೂಲ್ ಹಾಲಿಡೇಸಲ್ಲಿ ಜಸ್ಟ್ ಮೊಬೈಲು ಟಿ ವಿ ಕೊಟ್ಟು ಮನೇಲಿ ಕೂರಿಸ್ಬೇಡಿ. ಹೊರಗಡೆ ಹೋಗಿ ಎಲ್ಲೂ ಆಗಿಲ್ಲ ಅಂದರೆ ಮನೆ ಮುಂದೆ ಹೋಗಿ ಸ್ವಲ್ಪ ಆಟ ಆಡ್ಕೊಬರ್ಲಿ, ಎರಡು ಪಕ್ಕದ ರೋಡಲ್ಲಿ ಹೋಗಿ ಆಟ ಆಡ್ಕೊಬರ್ಲಿ ಬೇರೆ ಮಕ್ಳ ಜೊತೆ. ಇಲ್ಲ ಗ್ರ್ಯಾಂಡ್ ಪೇರೆಂಟ್ಸ್ ಮನೆ ಹಳ್ಳಿಗೆ ಅವ್ರ ತಾತ ಅಜ್ಜಿ ಮನೆಗೆ ಕಳಿಸ್ಕೊಡಿ ಸ್ವಲ್ಪ ದಿನ. ಸೊ ಒಟ್ಟಿನಲ್ಲಿ ಅವ್ರನ್ನ ಫಿಸಿಕಲಿ ಎಂಗೇಜ್ ಇಡಿ. ದಟ್ಸ್ ವಾಟ್ ಮೈ ಅಡ್ವೈಸ್ ಫಾರ್ ದಿಸ್ ಸಮ್ಮರ್. ಬಹಳ ವಿಷಯಗಳ ಪೂರ್ತಿ ನಾವು ಡಾಕ್ಟರ್ ಅಶೋಕ್ ಅವ್ರ ಜೊತೆ ಮಾತಾಡೋದು. ಇನ್ನು ಕೆಲವು ವಿಷಯಗಳು ಇರಬಹುದು, ನಾವು ಕೇಳ್ತಾನೆ ಇರಬಹುದು. ಅಕಸ್ಮಾತ್ ನಿಮ್ಗೆ ಏನಾದ್ರು ಕ್ವೇರಿ ಇತ್ತು ಅದ್ರ ಬಗ್ಗೆ ಕೇಳಬೇಕು ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ಅಶೋಕ್ ಅವರು ದೇವೇಗೌಡ ಪೆಟ್ರೋಲ್ ಬಂಕ್, ಪದ್ಮನಾಭ ನಗರ, ದೇವೇಗೌಡ ಪೆಟ್ರೋಲ್ ಬಂಕ್ ಹಿಂಭಾಗದಲ್ಲಿ ಅವ್ರ ಕ್ಲಿನಿಕ್ ಇದೆ, ಲಿಟಲ್ ಕಿಡ್ಸ್ ಕ್ಲಿನಿಕ್ ಅಂತ. ಅಲ್ಲಿ ಬಂದು ಕಾಣ್ಬೋದು ಡಾಕ್ಟರ್ ಅಶೋಕ್ ಅವ್ರನ್ನ. ಅಥವಾ ನಮ್ಮ ಮುಖಾಂತರ ಕೇಳಬೇಕು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಲ್ವಾ, ನಮ್ಮ ಟಾಪ್ ಗುರು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದರಲ್ಲಿ ನಿಮ್ಮ ಕಮೆಂಟ್ಸ್ ಹಾಕಿ, ಕ್ವೇರೀಸ್ ಹಾಕಿ, ಅದೇನಿದೆ ಸೊಲ್ಯೂಷನ್ ಅದನ್ನು ಡಾಕ್ಟರ್ ಅಶೋಕ್ ಅವ್ರ ಮುಖಾಂತರ ತರಿಸ್ಕೊಡ್ತೀವಿ ನಾವು ಅದನ್ನು. ಇಷ್ಟೊತ್ತು ಅಥವಾ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದ್ರಿ. ಆ್ಯಂಡ್ ಡಾಕ್ಟರ್ ಇಷ್ಟೊತ್ತು ನಮ್ಮ ಎಲ್ಲ ಪ್ರಶ್ನೆಗಳು ಬರ್ತಾವೆ ಸಮಾಧಾನ ಆನ್ಸರ್ ಮಾಡಿದ್ರೆ ಭಾಳ ವಿಷಯ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು.